ಎಲ್ರಿಗೂ ನಮಸ್ಕಾರ. ಲೋಕದರ್ಶನ್ ಡಿಜಿಟಲ್ಗೆ ಸ್ವಾಗತ. ನಾನು ವಿದ್ಯಾ. ಬೆಳಗಾವಿ ಮಹಾನಗರ ಪಾಲಿಕೆಗೆ 250 ಕೋಟಿ ರೂಪಾಯಿ ಅನುದಾನಕ್ಕೆ ಬೇಡಿಕೆ. ಮಹಾಪೌರ ಉಪಮಹಾಪೌರರ ನಿರ್ಲಕ್ಷ್ಯ ಖಂಡಿಸಿ ಇಂದು ಬೆಳಗಾವಿಯ ಗಡಿನಾಡು ಕನ್ನಡಿಗರ ಸೇನೆಯ ವತಿಯಿಂದ ನಗರಾಭಿವೃದ್ಧಿ ಇಲಾಖೆಗೆ ಮನವಿ ಸಲ್ಲಿಸಲಾಯಿತು. ನಾವು ಬೆಳಗಾವಿ ಸಮಾನ ಮನಸ್ಕ ಕನ್ನಡಿಗರು ಕಳೆದ ಮಾರ್ಚ್ 26ರಿಂದ ಬೆಳಗಾವಿ ಕರ್ನಾಟಕದ ಅವಿಭಾಜ್ಯ ಅಂಗ ಹಾಗೂ ಮಹಾಜನವೇ ಅಂತಿಮ ವರದಿ ಅನ್ನುವಂತ ಮಾತನ್ನ ಹೋರಾಟ ಮಾಡ್ತಾ ಇದ್ದೀವಿ. ಬೆಳಗಾವಿ ಮಹಾನಗರ ಪಾಲಿಕೆಯಲ್ಲಿ 35 ಜನ ಕನ್ನಡಿಗರ ಆಡಳಿತ ಇದೆ ಮತ್ತು ಕನ್ನಡದ ಮಹಾಪೌರು ಉಪಮಹಾಪೌರು ಇದ್ದರಿಂದ ಬೆಳಗಾವಿ ಇವತ್ತು ಕರ್ನಾಟಕದ ಅವಿಭಾಜ್ಯ ಅಂಗ ಅಂತೇಳಿ ಒಂದು ಲೈನ್ ಬದಲಾವಣೆ ಮಾಡ್ಬೇಕಂತ ನಾವು ಕೆಲವು 3-4 ದಿನದ ಹೋರಾಟ ಮಾಡ್ತಾ ಇದ್ದೇವೆ. ಲಜ್ಗಿರಿತನ ಇರ್ತಕ್ಕಂಥ ಕನ್ನಡ ವಿದ್ರೋಹಿ, ಕನ್ನಡ ಸರ್ಕಾರ ವಿರೋಧಿ, ಕನ್ನಡ ನಾಡ ಜಲ ವಿರೋಧಿ ಆಗಿರ್ತಕ್ಕಂಥ ನಮ್ಮ ಮಹಾಪೌರು ಹಾಗೂ ಬಿಜೆಪಿ ಆಡಳಿತ ಇರ್ತಕ್ಕಂಥ ಮಹಾನಗರ ಪಾಲಿಕೆ ಸರ್ಕಾರ ಇವತ್ತು ಕನ್ನಡ ವಿರೋಧಿ ಚಟುವಟಿಕೆ ಮಾಡ್ತಾ ಇದೆ. ಆದ ಕಾರಣ ಮೊನ್ನೆ ಜುಲೈ 9ರಂದು ನಮ್ಮ ಬೆಳಗಾವಿಯ ಪ್ರೆಸಿಡೆಂಟ್ ಮಹಾಪೌರು ನಮ್ಮ ರಾಜ್ಯ ಸರ್ಕಾರದ ನಮ್ಮ ಇವತ್ತಿನ ಮುಖ್ಯಮಂತ್ರಿಗಳಾದಂತಹ ಡಿ.ಕೆ. ಶಿವಕುಮಾರ್ ಅವರು ಏರ್ಪೋರ್ಟ್ ಬಂದಿದ್ರು. ಆದ್ರೂ ಒಂದು ಪಾರಂಪರಿಕ ಇರ್ತಕ್ಕಂಥ ಒಂದು ಸಂಸ್ಕೃತಿ ಇದೆ ಬೆಳಗಾವಿಯಲ್ಲಿ. ಯಾರೇ ಆಗಲಿ, ಯಾವುದೇ ಪಕ್ಷದವರಾಗ್ಲಿ, ಒಂದು ಪ್ರಜೆ ಅವರು ಮುಖ್ಯಮಂತ್ರಿ ಬರ್ಬೇಕಾದ್ರೆ ಏರ್ಪೋರ್ಟ್ ಹೋಗಿ ಅವ್ರನ್ನ ಸ್ವಾಗತ ಮಾಡ್ಕೊಳ್ಬೇಕಂತ ಒಂದು ಪರಂಪರೆ ನಮ್ಮದು. ಅದನ್ನ ಇವತ್ತು ಅದನ್ನ ಇವತ್ತು ಬಿಜೆಪಿ ಅಡೆತಿರ್ತಕ್ಕಂಥ ಮಹಾನಗರದಲ್ಲಿ ಅದನ್ನ ಇವತ್ತು ಮುರಿದಾಕಿದಾರ. ಅದಕ್ಕೆ ಧಿಕ್ಕಾರ ಇರಲಿ. ಮತ್ತು ಮೊನ್ನೆ ಯಾವ್ದು ಉಸ್ತುವಾರಿ ಸಚಿವ ಜಾರಕಿಹೊಳಿ ಇಲ್ದ, ಅವ್ರ ಸದಸ್ಯ ಶಾಸಕರು ಯಾರ್ದು ಇಲ್ದ ಕಳ್ಳತನ ಮಾರ್ಗವಾಗಿ ಹೋಗಿ ಶೇಣವರಿಗೆ ಭೇಟಿಯಾಗಿ 250 ಕೋಟಿ ಅನುದಾನ ಕೇಳ್ತಾರ. ಇದು ಲಜ್ಗಿರಿತನ. ಯಾಕಂದ್ರೆ ಇವರಿಗೆ ಬೆಳಗಾವಿ ನಮ್ಮದು ಕರ್ನಾಟಕದ ಅನ್ನೋದಕ್ಕೆ ಇವ್ರಿಗೆ ಅಭಿಮಾನ ಸ್ವಾಭಿಮಾನ ಇಲ್ಲ. ಮತ್ತೆ 250 ಕೋಟಿ ಕೇಳಲಿಕ್ಕೆ ಇವ್ರಿಗೆ ಯಾವ ಹಕ್ಕೈತಿ? ಇವ್ರು ನಾಸ್ತಿ ಮಾನ ಮರ್ಯಾದೆ ಇಲ್ಲ. ಇವ್ರು 250 ಕೋಟಿ ಅನುದಾನ ಬೇಕಾದ್ರೆ ಮಾಡ್ಲಿಕ್ಕೆ ಹೋಗ್ಲಿ, ಇವ್ರು ನಾವು ರಾಜ್ಯವನ್ನು ಬಿಟ್ಟ ಅನ್ನುವಂತ ಮಾತು ಹೇಳ್ತಾ ಇದ್ರಿ. ಎಲ್ಲಿವರೆಗೆ ಮಹಾನಗರ ಪಾಲಿಕೆ ಬೆಳಗಾವಿ ಕರ್ನಾಟಕದ ಅವಿಭಾಜ್ಯ ಅಂಗ ಮಹಾಜನ ಮಂತ್ರಿ ವರದಿ ಅನ್ನುವಂತ ಎಲ್ಲರಿಗೂ ಗೊತ್ತು ಆಗೋದಿಲ್ಲ, ಅಲ್ಲಿವರೆಗೆ ನಮ್ಮ ಕರ್ನಾಟಕ ಸರ್ಕಾರದಿಂದ ಯಾವುದೇ ಅನುದಾನವನ್ನು ಮಹಾನಗರ ಪಾಲಿಕೆ ಬಿಡುಗಡೆ ಮಾಡೋಣ ಅಂತ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ನಾವು ನೀವು ಮುಖಾಂತರ ನಮ್ಮ ರಾಜ್ಯ ಸರ್ಕಾರಕ್ಕೆ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಸತೀಶ್ ಸಾಹೇಬರಿಗೆ ಹಾಗೂ ನಮ್ಮ ಚೀಫ್ ಕಾರ್ಯದರ್ಶಿಯಾದಂತಹ ಶಾಲಿನಿ ಲಕ್ಷ್ಮಿ ಮೇಡಮ್ ಅವರಿಗೆ, ಆಮೇಲೆ ನಗರ ಪ್ರಾಧಿಕಾರದ ಅಧಿಕಾರಿಯಂತ ಕಾವೇರಿ ಮೇಡಮ್ ಅವರಿಗೆ ನಾವು ನಿಮ್ಮ ಮುಖಾಂತರ ಒಂದು ಆಜ್ಞೆ ಕೊಡ್ತಾ ಇದ್ದೀವಿ. ದಯವಿಟ್ಟು ಆ ಬತ್ತೊಳ್ಳೆ ಅಂಗೀಕಾರ ಆಗುವವರಿಗೆ ಇದನ್ನು ನೀವು ಕೊಡಬಾರ್ದು. ಯಾಕಂದ್ರೆ ಇವತ್ತು ನಾವು 2ನೇ ಹಂತದ ಇವತ್ತವನ್ನ ಹೋರಾಟ ಕೈಗೊಂಡಿದ್ದೀವಿ. ನಾವು ಏನು ಹೋರಾಟ ಇದ್ರೆ ಅದು 2ನೇ ಹಂತದ ಹೋರಾಟ ಅಂದ್ರೆ ಯಾವುದೇ ರೀತಿ ಗೊತ್ತೊಳ್ಳೆ ಅಲ್ಲಿವರೆಗೆ ಅನುದಾನ ನೀಡಬಾರದು. ಇದು ನಮಗೂ ಗೊತ್ತೊಳ್ಳೆ ಆಗಿವರೆಗೆ ಈ ಹೋರಾಟ ಇರುತ್ತೆ. ಕನ್ನಡಿಗರ ಸೇನೆಯಿಂದ ಆರ್ಸಿ ಅವರಿಗೆ ಮನವಿ ಕೊಟ್ಟರೆ ಏನು ಮನವಿ ಕೊಟ್ಟರು? ಇವತ್ತು ನಾವು ಗಡಿನಾಡ ಸೇನೆ ವತಿಯಿಂದ ಏನು ಮನವಿ ಕೊಟ್ಟರು ಅಂದ್ರೆ, ಈಗ ಮೊನ್ನೆ ಕಳೆದ 9ನೇ ಜುಲೈ ತಾರೀಕಿಗೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದಂತಹ ಡಿ.ಕೆ. ಶಿವಕುಮಾರ್ ಅವರು ಬೆಳಗಾವಿಗೆ ಬಂದಿದ್ದರು. ಆ ಸಮಯದಲ್ಲಿ ಬೆಳಗಾವಿಯ ಪ್ರಥಮ ಪ್ರಜೆ ಅಂತ ಏನು ನಾವು ಮಹಾನಗರ ಪಾಲಿಕೆ ಮಹಾಪೌರನ್ನು ಕರಿತೀವಿ, ಅವರು ನಮ್ಮ ಕನ್ನಡಿಗರಿಗೆ ಹಾಗೂ ನಮ್ಮ ರಾಜ್ಯ ಸರ್ಕಾರಕ್ಕೆ ಮತ್ತು ನಮ್ಮ ರಾಜ್ಯ ಕನ್ನಡಿಗರಿಗೆ ಅವಮಾನ ಮಾಡ್ತಕ್ಕಂಥ ಘಟನೆ ನಡೆದಿದೆ. ಏನ್ ಘಟನೆ ಅಂದ್ರೆ, ಇವತ್ತು ಅವರು ಸ್ಥಳೀಯ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಸತೀಶ್ ಜಾರಕಿಹೊಳಿ ಸಾಹೇಬರಾಗಿರ್ಬೋದು, ಅದ ಸ್ಥಳೀಯ ಶಾಸಕರಾಗಿರ್ಬೋದು, ಯಾರ ಗಮನಕ್ಕೆ ತರದೆ, ಆಮೇಲೆ ಮುಖ್ಯವಾಗಿ ಪತ್ರಿಕಾ ಮಾಧ್ಯಮದವರು ಕೂಡ ಗಮನಕ್ಕಿಲ್ಲ, ಅವರು ಕಳ್ಳ ಮಾರ್ಗವಾಗಿ ಹೋಗಿ ಇವತ್ತು ನಮ್ಮ ರಾಜ್ಯ ಸರ್ಕಾರ ಕಡೆ 250 ಕೋಟಿ ರೂಪಾಯಿ ಅನುದಾನವನ್ನು ಇವತ್ತು ಮಹಾನಗರ ಪಾಲಿಕೆಗೆ ಬಿಡುಗಡೆ ಮಾಡ್ಬೇಕಂತ ಕೇಳಿದಾರಲ್ಲ, ಅದನ್ನ ನಾವು ಖಂಡಿಸ್ತೀವಿ. ಯಾಕಂದ್ರೆ ಕಳೆದ ನಾವು 3 ತಿಂಗಳಿಂದ ಬೆಳಗಾವಿಯ ಸಮಾನ ಮನಸ್ಕ ಕನ್ನಡಿಗರು 25ಕ್ಕೂ ಹೆಚ್ಚು ಕನ್ನಡ ಸಂಘಟನೆಗಳಿಂದ ಹೋರಾಟವನ್ನು ಮಾಡ್ತಾ ಇದ್ದೀವಿ. ಬೆಳಗಾವಿ ಕರ್ನಾಟಕದ ಅವಿಭಾಜ್ಯ ಅಂಗ ಮತ್ತು ಮಹಾಜನವೇ ಅಂತಿಮ ವರದಿ ಅಂತೇಳಿ ಒಂದು ಲೈನ್ ಗೊತ್ತುವಳಿಯನ್ನು ಠರಾವ್ ಮಾಡ್ಬೇಕಂತ ಕೇಳ್ತಾ ಇದ್ದೀವಿ. ಆದ್ರೆ ಇವತ್ತು ನಮ್ಮ ಮಹಾಪೌರ ಕನ್ನಡಿಗರಾಗಿದ್ದರಿಂದ ಇವರು ಕಿಂಚಿತ್ ಕೂಡ ಇವರಿಗೆ ಕನ್ನಡದ ಅಭಿಮಾನ ಇಲ್ಲದೆ ಇವತ್ತು ನಾಡದ್ರೋಹಿ ಕೆಲಸ ಮಾಡಿರ್ತಕ್ಕಂಥ ಇಲ್ಲಿ ಜಲ, ಇಲ್ಲಿ ಅಭಿವೃದ್ಧಿ, ಇಲ್ಲಿ ಎಲ್ಲಾ ಮೂಲ ಸೌಕರ್ಯವನ್ನು ತಗೊಂಡು ಇವತ್ತು ಕನ್ನಡಿಗ ದ್ರೋಹ ಬೀಗುವಂತ ಕೆಲಸವನ್ನ ಇಲ್ಲಿ ಮಹಾಪೌರರು ಮತ್ತು ಉಪಮಹಾಪೌರರು, ಅದೇ ರೀತಿ ಇಲ್ಲಿ ಬೆಳಗಾವಿಯ ಎಲ್ಲಾ ಸದಸ್ಯರು ಕೂಡ ಮಾಡಿದ್ದಾರೆ. ಯಾಕಂದ್ರೆ ಇವತ್ತು ಕಳೆದ 2-3 ತಿಂಗಳ ಹಿಂದೆ ಒಂದು 50 ಲಕ್ಷ ರೂಪಾಯಿ ಅದು ಕನ್ನಡಿಗರ ಅನ್ನುವಂಥ ಒಂದು ಎಲ್ಲೋ ರಾಜಸ್ಥಾನ, ಎಲ್ಲೋ ಗುಜರಾತ್ಗೆ ಒಂದು ತರಬೇತಿ ಹೆಸರಲ್ಲಿ ತಗೊಂಡೋಗಿ ಆ ದುಡ್ಡನ್ನು ಲೂಟಿ ಬಾಜಿ ಮಜಾ ಮಸ್ತಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಯಾಕಂದ್ರೆ ನಿಜವಾಗಿ ಇವರಿಗೆ ಕನ್ನಡದ ಬಗ್ಗೆ ಕಾಳಜಿ ಇಲ್ಲ, ಕನ್ನಡದ ಜನರ ಬಗ್ಗೆ ಕಾಳಜಿ ಇಲ್ಲ, ಕನ್ನಡದ ಸರ್ಕಾರದ ಬಗ್ಗೆ ಕಾಳಜಿ ಇಲ್ಲ. ಇವರಿಗೆ MS ಗುಲಾಮರಾಗಿದ್ದಾರೆ. ಇವರು MS ಗುಲಾಮರಲ್ದ ಮಹಾರಾಷ್ಟ್ರದ ಸರ್ಕಾರದ ಗುಲಾಮರಾಗಿದ್ದಾರೆ. ಇವರು ಮಹಾರಾಷ್ಟ್ರ ಸರ್ಕಾರ, ಅಲ್ಲಿ MS ಸರ್ಕಾರ ಏನೈತೆ ಅದನ್ನು ಇವರು ಕೆಲಸ ಮಾಡ್ತಾ ಇದ್ದಾರೆ. ಇಲ್ಲಿ ಕನ್ನಡ ದ್ರೋಹ ಅನ್ನ ತಿನ್ನೋದು ಇಲ್ಲಿದ್ದು ಮತ್ತು ಅಲ್ಲಿ ಹೋಗಿ ಅವ್ರಿಗೆ ಬೂಟ್ ನೆಕ್ಕಂತ ಕೆಲಸ ಮಾಡೋದು ಮಹಾರಾಷ್ಟ್ರ ಸರ್ಕಾರ MS ದವ್ರು ಮಾಡ್ತಾ ಇದ್ದಾರೆ. ನಾವು ಎಲ್ಲಿ ಬೆಳಗಾವಿ ಮಹಾನಗರ ಪಾಲಿಕೆ ಮಹಾಪೌರು ಹಾಗೂ ಉಪಮಹಾಪೌರು ಇದನ್ನು ಧಿಕ್ಕರಿಸ್ತೀವಿ. ಇವರಿಗೆ ಯಾವುದು ಅನುದಾನ ಕೇಳಲಿಕ್ಕೆ ನೈತಿಕತೆ ಇವರಿಗಿಲ್ಲ.
ನಮ್ಮ ನಾಡಿನ ದುಡ್ಡನ್ನು ಕೇಳಲಿಕ್ಕೆ ತೆಗೆದು ಹಾಕಿಲ್ಲ. ಅದಕ್ಕಾಗಿ ಇವರಿಗೆ ಎಲ್ಲಿವರೆಗೆ ಮಹಾನಗರ ಪಾಲಿಕೆಯಲ್ಲಿ ಬೆಳಗಾವಿ ಕರ್ನಾಟಕದ ಅವಿಭಾಜ್ಯ ಅಂಗ ಮಹಾಜನವೇ ಅಂತಿಮ ವರದಿ ಅಂತ ಗೊತ್ತುವಳಿ ಆಗೋದಿಲ್ಲ. ಅಲ್ಲಿವರೆಗೆ ಇವರಿಗೆ ಯಾವುದೇ ತರ ಇವರಿಗೆ ಸೌಕರ್ಯಗಳನ್ನ ಆಮೇಲೆ ಯಾವುದೇ ತರ ಅನುದಾನ ಕೊಡಬಾರ್ದು ಅಂತ ನಾವು ರಾಜ್ಯ ಸರ್ಕಾರಕ್ಕೆ ಕೇಳ್ತಾ ಇದ್ದೇವೆ. ಯಾಕಂದ್ರೆ ಇದು ಸರ್ಕಾರಿ ಕಟ್ಟ ಕನ್ನಡಿಗರಿಗೆ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿಗೆ ಮಾಡಿರ್ತಕ್ಕಂಥ ಅವಮಾನಿತ. ಯಾಕಂದ್ರೆ ಮಹಾನಗರ ಪಾಲಿಕೆ ಮಹಾಪೌರ ಅಂದ್ರೆ ಇದು ನಮ್ಮ ಬೆಳಗಾವಿಯ ಪ್ರಥಮ ಪ್ರಜೆ ಇವರು. ಯಾಕಂದ್ರೆ ಇವತ್ತು ಎಲ್ಲ ಇವರು ಗಾಳಿ ನಿಯಮದ ಗಾಳಿ ತುಳಿದಾರೆ. ಇವತ್ತು ಮೊದಲಿನ ಪರಂಪರೆಗೆ ಒಂದು ಪರಂಪರೆ ಇತ್ತು. ಬೆಳಗಾವಿ ಮಹಾಪೌರು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಬೆಳಗಾವಿಗೆ ಬಂದಾಗ ಅವರನ್ನ ಗೌರವಯುತವಾಗಿ ಸ್ವಾಗತ ಬರಮಾಡ್ಕೊಳ್ಬೇಕಾಗ್ತಿತ್ತು. ಆದರೆ ಇವತ್ತು ಅವರು ಅದ ಕೆಲಸ ಮಹಾನಗರ ಪಾಲಿಕೆ ಮಹಾಪೌರು ಉಪ ಮಹಾಪೌರು ಮಾಡಿಲ್ಲ. ಇದು ನಮ್ಮ ಕರ್ನಾಟಕ ಮತ್ತು ಕರ್ನಾಟಕ ಸರ್ಕಾರಕ್ಕೆ ಮತ್ತು ಮುಖ್ಯಮಂತ್ರಿಗೆ ಅವಮಾನ ಮಾಡಿರ್ತಕ್ಕಂಥ ವಿಷಯ. ಆದ ಕಾರಣ ಇವರಿಗೆ ಎಲ್ಲಿವರೆಗೆ ಗೊತ್ತುವಳಿ ಆಗುದಿಲ್ಲ ಅಲ್ಲಿವರೆಗೆ ಇವರಿಗೆ ಯಾವುದೇ ತರ ಅನುದಾನವನ್ನು ರಾಜ್ಯ ಸರ್ಕಾರ ಇರಬಾರ್ದು. ಇದು ನಮ್ದು 2ನೇ ಹಂತದ ಹೋರಾಟ ಇವತ್ತಂತ ಚಾಲೂ ಮಾಡಿದ್ದೀವಿ. ಇವತ್ತು 2ನೇ ಹಂತದ ಹೋರಾಟ ಅದ. ಎಲ್ಲಿವರೆಗೆ ಮಹಾನಗರ ಪಾಲಿಕೆ ಬೆಳಗಾವಿ ಕರ್ನಾಟಕದ ಅವಿಭಾಜ್ಯ ಅಂಗ ಅಂತ ಗೊತ್ತುವಳಿ ಆಗೋದಿಲ್ವೋ ಅಲ್ಲಿವರೆಗೆ ನಮ್ಮ ಕರ್ನಾಟಕ ಸರ್ಕಾರ ಯಾವುದೇ ತರ ಇವರಿಗೆ ಅನುದಾನ ದುಡ್ಡು ಬಿಡುಗಡೆ ಮಾಡುವಂತ ಮಾತುಗಳನ್ನ ನಮ್ಮ ಸಮಸ್ತ ಬೆಳಗಾವಿಯ ಸಮಾನ ಕನ್ನಡಿಗರ ವತಿಯಿಂದ ಹಾಗೂ ಗಡಿನಾಡು ಕನ್ನಡಿಗರನ್ನ ಒತ್ತಾಯ ಮಾಡ್ತಾ ಇದ್ದೀವಿ. ಕೆಲವೊಂದು ನಗರ ಸೇವಕರು ಶಾಸಕರು ಹಿಂದೇಟ್ ಹಾಕ್ತಾ ಇದ್ದಾರೆ ಕನ್ನಡ ಪರ ಗೊತ್ತುವಳಿ ನಿರ್ಣಯಕ್ಕೆ. ಅವರಿಗೂ ಸ್ವಲ್ಪ ಈ ಅನುದಾನ ಕೇಳಲಿಕ್ಕೆ ಸ್ವಲ್ಪ ನಾಚಿಕೆ ಆಗೋದಿಲ್ಲ. ಹೀಗೆ ಅವ್ರು ಹೇಳ್ಬೇಕಂದ್ರೆ ಅವ್ರು ನಾಚಿಕೆ ಮಾನ ಮರ್ಯಾದೆ ಮೂರು ಬಿಟ್ಟು ನಿಂತಿರ್ತಕ್ಕಂಥವ್ರು. ನಮ್ಮ ಮಹಾನಗರ ಪಾಲಿಕೆ ಇರ್ತಕ್ಕಂಥ ಈ ಎಲ್ಲ ಮಹಾನಗರ ಪಾಲಿಕೆ ಸದಸ್ಯರು, ಮಹಾನಗರ ಪಾಲಿಕೆ ಮತ್ತು ಕೆಲವು ಶಾಸಕ ಜನಪ್ರತಿನಿಧಿಗಳ ಅವ್ರಿಗೆ ಮಾನ ಮರ್ಯಾದೆ ಇಲ್ಲ. ಒಬ್ಬ ವ್ಯಕ್ತಿ ಕನ್ನಡ ಬಗ್ಗೆ ಧ್ವನಿ ವ್ಯಕ್ತಿ ಇರ್ತಕ್ಕಂಥ ಯಾರ ವ್ಯಕ್ತಿ ಇದ್ರೆ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸತೀಶ್ ಜಾರಕಿಹೊಳಿ ಸಾಹೇಬರು. ಅವ್ರು ಇವತ್ತು ನಾವು ಕನ್ನಡಿಗರ ಸ್ವಾಗತಿಸ್ತೇವೆ. ಇವತ್ತು ಅವ್ರನ್ನ ಅವ್ರು ಬೆನ್ನಿಗೆ ನಿಲ್ತೇವೆ. ಇವತ್ತು ಅವರು 2 ಸಲ ಜಿಲ್ಲಾಧಿಕಾರಿಯವ್ರನ್ನ ಸಭೆಯನ್ನು ಕರೆದು ಅವರು ಸರ್ಕಾರ ಮಟ್ಟಿಗೆ ಗಮನಕ್ಕೆ ತಗೊಂಡ್ಬಂದು ಇವತ್ತು ಅದನ್ನು ಟ್ರಾಕ್ ಗೊತ್ತುವಳಿ ಮಾಡ್ತಾನೆ ಅಂತ ಮಾತನ್ನ ನಮಗೆ ಆಶ್ವಾಸನೆ ಕೊಟ್ಟಿದ್ದಾರೆ. ಒಂದೇ ಗೊತ್ತುವಳಿ ಪಾಸ್ ಮಾಡಲಿ ಅಂತ ಬೆಳಗಾವಿ ಮಹಾನಗರ ಪಾಲಿಕೆ ವಿಸರ್ಜನೆ ಮಾಡ್ತೋಣ ಅಂತ ಮಾತನ್ನು ನಮಗ ಮಹಾನಗರ ಪಾಲಿಕೆ ವಿಸರ್ಜನೆ ಮಾಡ್ತೋಣ ಅಂತ ಮಾತನ್ನ ಉಸ್ತುವಾರಿ ಸಚಿವರು ಕೊಟ್ಟಿದ್ದಾರೆ. ಅವರನ್ನು ಎಲ್ಲಾ ಕನ್ನಡ ಪರ ಸಂಘಟನೆಗಳನ್ನು ಸ್ವಾಗತ ಮಾಡ್ತೀವಿ. ಬರುವ ಸಭೆಯಲ್ಲಿ ಗೊತ್ತುವಳಿ ನಿರ್ಣಯ ಅಂಗೀಕಾರ ಆಗಬೇಕಂತೀರಾ? ಹೇಗೆ ಮಾಡ್ಬೇಕಾ? ಯಾರಪ್ಪಂದು ಇದು ಕರ್ನಾಟಕದ ಅವಿಭಾಜ್ಯ ಅಂಗ. ಮಹಾನಗರ ಪಾಲಿಕೆ ಮಹಾಪೌರು ಕನ್ನಡಿಗರಿಂದ ಆಯ್ಕೆ ಆಗಿರ್ತಕ್ಕಂಥವ್ರು. 58 ಜನ ಇವರು ಕನ್ನಡಿಗರಿಂದ ಆಯ್ಕೆ ಆಗಿರ್ತಕ್ಕಂಥವ್ರು. ಮಹಾರಾಷ್ಟ್ರದಿಂದ ಆಯ್ಕೆ ಆಗಿಲ್ಲ, ಇವರು MS ದಿಂದ ಆಯ್ಕೆ ಆಗಿಲ್ಲ. ಸಾಮಾನ್ಯ ಪ್ರಜೆ, ಸಾಮಾನ್ಯ ಮರಾಠಿಗರಿಂದ, ಕನ್ನಡಿಗರಿಂದ ಆಯ್ಕೆ ಆಗಿರ್ತಕ್ಕಂಥವ್ರು. ಅದಕ್ಕಾಗಿ ಇಲ್ಲಿ ಕನ್ನಡ ಕೆಲಸ ಮಾಡಬೇಕಾದ್ರೆ ಎಲ್ಲರೂ ಆದ್ಯ ಕರ್ತವ್ಯ ಆಗಿದೆ. ಆದ ಕಾರಣ ಬೆಳಗಾವಿ ಕರ್ನಾಟಕದ ಅವಿಭಾಜ್ಯ ಅಂಗದ ಗೊತ್ತುವಳಿ ಮಾಡಲೇಬೇಕು. ಇದಕ್ಕೆ ಯಾವ ಕಾನೂನು ಅರ್ಥವೇ ಇಲ್ಲ. ಈಗ ಮೀಟಿಂಗ್ ಮುಂದೆ ಆಗ್ತಾ ಇದ್ದಾರೆ. ಅವರ ಮೀಟಿಂಗ್ ಬೇಗ ತಗೋರಂತ ಏನಾದರೂ ಅವರಿಗೆ ಏನಾದರೂ ಮಾಡ್ತಾರೆ, ಮನವಿ ಮಾಡ್ತಾರೆ? ಮನವಿ ಮಾಡೋ ಅವಶ್ಯಕತೆ ಇಲ್ಲ, ಕಾನೂನಿನಲ್ಲಿ ಇದೆ. ಅವರು ಸಾಮಾನ್ಯ ಸಭೆ ಮಾಡಬೇಕು. ಮತ್ತೆ ಜನಪರ ಕೆಲಸ ಹೇಗೆ ಮಾಡೋರು ಹಾಗಾದ್ರೆ ಅವರು? 2 ತಿಂಗಳಿಂದ ಮೀಟಿಂಗ್ ಆಗಿಲ್ಲ. ಹೌದು, ಮೀಟಿಂಗ್ ಆಗಲ್ಲ. ಅದು ಕಾನೂನು ಮಹತ್ವಕ್ಕೆ ಅದಕ್ಕೆ ಕ್ರಮ ಏನು ತಗೋಬೇಕು, ಅದು ಸರ್ಕಾರ ಮಟ್ಟ ಕ್ರಮ ತಗೋತಾರೆ. ಅದನ್ನ. ನನ್ನ ಹೆಸರು ಬಲರಾಮ್ ಮಾಶಿನಟ್ಟಿ ಅಂತ, ಗಡಿನಾಡು ಕನ್ನಡ ಸೇನೆ ರಾಜ್ಯಾಧ್ಯಕ್ಷ.